ರಂಬೆ ನೀಲಿ ಜಡೆ ಬರ್ತಾ ಇರೋ ಹಾಗಿದೆ. ಕಲ್ಯಾಣ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೀಲಿ ಚಲನಚಿತ್ರ ತಂಡ ಬಿಡುಗಡೆ ಕುರಿತಂತೆ ವಿವರ ನೀಡಿತು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಭೆಗಳನ್ನು ಬೆಳೆಸುವ ಉದ್ದೇಶದಿಂದ ನಿರ್ಮಿಸಿರುವ ಈ ಚಿತ್ರವು ಮಾರ್ಚ್ 6, 2026ರಂದು ಕಲಬುರಗಿ ನಗರದ ಶೆಟ್ಟಿ ಥಿಯೇಟರ್ನಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡ್ಕಲ್ ಗ್ರಾಮದ ಯುವ ನಟ ಸಾಗರ್ ಈ ಚಿತ್ರದ ನಾಯಕನಾಗಿ ಅಭಿನಯಿಸಿದ್ದಾರೆ. ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ಕಥಾವಸ್ತು ಹೊಂದಿದ ಚಿತ್ರ ಇದಾಗಿದೆ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡುವುದು ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು. ಚಿತ್ರಕ್ಕೆ ಪಿಳ್ಳೇಗೌಡ ವೈಬಿ ಅವರು ನಿರ್ದೇಶನ ಹಾಗೂ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ. ಕತೆ ಸಂಭಾಷಣೆಯನ್ನ ಶ್ರೀಧರ್ ಶೆಟ್ಟಿ ಬರೆದಿದ್ದು, ಇದು ಸಹ ನಿರ್ದೇಶಕರಾಗಿ ಉಮೇಶ್ ಬಿ ಕಾರ್ಯನಿರ್ವಹಿಸಿದ್ದಾರೆ. ಚಿತ್ರದಲ್ಲಿ ಮೈಕು ಶಿವಕುಮಾರ್, ಸುಪ್ರೀತಾ ರಾಜ್, ಪ್ರೇರಣಾ, ಶ್ರೀಧರ್ ಶೆಟ್ಟಿ, ಸಿದ್ದು ನಂದು ಜ್ಯೋತಿ, ಮೋಹನ್ ಬಾಬು ಸೇರಿದಂತೆ ಹಲವು ಕಲಾವಿದರು ಅಭಿನಯಿಸಿದ್ದಾರೆ. ಛಾಯಾಗ್ರಹಣವನ್ನ ಅಜಯ್ ನಿರ್ವಹಿಸಿದ್ದು, ಸಂಕಲನವನ್ನ ಆರ್ ಅನಿಲ್ ಕುಮಾರ್ ಮಾಡಿದ್ದಾರೆ. ಸಂಕಲನ ಸಹಾಯಕರಾಗಿ ಎಂಎಸ್ಕೆ ಇದ್ದಾರೆ. ರವೀಂದ್ರನಾಥ್ ಬಿಆರ್ ಸಂಗೀತ ಸಂಯೋಜಿಸಿದ್ದು, ಹಿನ್ನೆಲೆ ಕಾರ್ಯದಲ್ಲಿ ಮುನೀಂದ್ರ ತೊಡಗಿದ್ದಾರೆ. ಚಿತ್ರವು ಎಸ್ಎಫ್ಎಕ್ಸ್ ಹಾಗೂ 5.1 ಸರೌಂಡ್ ಸೌಂಡ್ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿದೆ ಎಂದು ತಂಡ ವಿವರಿಸಿದೆ. ಸಂಪೂರ್ಣ ಕರ್ನಾಟಕದಲ್ಲಿ ಪಿಪಿ ಪ್ರೊಡಕ್ಷನ್ ವಿತರಣೆ ಮಾಡಿದ್ದು, ಸ್ಟ್ರೈಟ್ ಸ್ಟುಡಿಯೋ ಹಾಗೂ ದಿ ಸಫೈರ್ ಇಂಡಸ್ಟ್ರೀಸ್, ಶಿವಕ್ ಸಂಸ್ಥೆಗಳ ಸಹಕಾರವಿದೆ ಎಂದು ತಿಳಿಸಿದರು. ಅಭಿಷೇಕ್ ಸಿದ್ದು ಅಲ್ಲಿ ಇಲ್ಲೇ ಇದ್ದಾರೆ. ಅವ್ರಿಗೆ ಗೊತ್ತು, ನಮಗೂ ಗೊತ್ತು. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸಿನಿಮಾ ಮಾಡೀವಿ ನಾವು. ಕಲಬುರಗಿ ಪ್ರತಿಭೆ ಬೆಂಗಳೂರಿಗೆ ಹೋಗಿ ಸಿನಿಮಾ ಮಾಡಿ ಥಿಯೇಟ್ರ್ವರೆಗೂ ತರ್ತೀವಿ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ನಮಗೂ ಸಿಕ್ಕಾಪಟ್ಟೆ ಅಲ್ಲೆಲ್ಲ ತುಳಿಯಕ್ಕೆ ನೋಡಿದ್ರು. ಆದರೂ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಸ್ಟ್ರಾಂಗ್ ಇರೋದ್ರಿಂದ ಥಿಯೇಟ್ರ್ವರೆಗೂ ಬರೋ ಥರ ಆಯಿತು. ಸೊ ನಮಗೆ ಪ್ರೆಸ್ ಮೀಟು ನಾವು ಬೆಂಗಳೂರಲ್ಲೂ ಮಾಡಿದ್ವಿ. ಬೆಂಗಳೂರಲ್ಲಿ ಮಾಡಿದಾಗ ಗೊಂದಲ ಸೃಷ್ಟಿ ಆಯಿತು ನಮ್ಮ ಟೈಟಲ್ಗೆ. ಏನು ನೀಲಿ ಅಂತ ಇಟ್ಟಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ನಿಮ್ಮ ಥರನೇ ಮಾಧ್ಯಮ ಮಿತ್ರರು ಎಲ್ಲ ನಮಗೆ ಸ್ವಲ್ಪ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿದ್ರು. ಸೊ ನೀಲಿ ಅಂತ ಹೇಳ್ಬಿಟ್ಟು ಟೈಟಲ್ ತೊಗೊಂಡು ಏನೋ ಒಂಥರ ಮೈಂಡಲ್ಲಿ ಇಟ್ಕೊಬೇಡಿ. ಅದೇ ನೀಲಿ ಬೇರೆ, ಇದೇ ನೀಲಿ ಬೇರೆ. ಇದಕ್ಕೆ ಸಂಬಂಧ ಇಲ್ಲ. ನೀಲಿ ಅಂದರೆ ಸತ್ಯ, ನೀಲಿ ಅಂದರೆ ಶಾಂತಿ. ಅದನ್ನು ನಾವು ತೋರಿಸಿದ್ದೀವಿ ಸಿನಿಮಾ ಮೂಲಕ ಅಂತ ಹೇಳ್ತೀನಿ. ಸೊ ಎಲ್ಲರೂ ಮಾರ್ಚ್ 6 ಅಂದರೆ ನಾಳೆ ಎಲ್ಲರೂ ಶೆಟ್ಟಿ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳು ಪ್ರೋತ್ಸಾಹಿಸಿ ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕರ್ನಾಟಕ ಭಾಗ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ನಮಗೊಂದು ಸಂತೋಷ ಸುದ್ದಿ ಅದು ಏನಪ್ಪ ಅಂದರೆ, ಇದೇ ಮಾರ್ಚ್ ನಾಳೆ 6ರಂದು ಬಿಡುಗಡೆ ಆಗಲಿರುವ ನೀಲಿ ಚಿತ್ರದ ಒಂದು ನಾಯಕ ನಟನಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡ್ಕಲ್ ಗ್ರಾಮದ ಕಲ್ಯಾಣಿ ತುಕಾಣಿಯವರ ಸುಪುತ್ರರಾದ ಪ್ರೇಮ್ ಸಾಗರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ. ಅದೇ ರೀತಿ ನಾಯಕ ನಟಿಯಾಗಿ ಪ್ರೇರಣಾ ಮತ್ತು ಸುಪ್ರೀತಾ ಅವರು ಬೆಂಗಳೂರು ಇವರು ನಾಯಕ ನಟಿಯಾಗಿ ನಟಿಸಿದ್ದಾರೆ. ಈ ಒಂದು ಚಿತ್ರದ ಖಳನಾಯಕ ಪಾತ್ರದಲ್ಲಿ ಸಿದ್ದು ಚಿಮ್ಮಣ್ಣವರು ನಟಿಸಿದ್ದಾರೆ. ಅವರು ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನವರೇ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಚಿತ್ರ ಭಾಳಷ್ಟು 2 ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಚಿತ್ರ ನಾಳೆ ಬಿಡುಗಡೆ ಆಗಲಿದೆ. ನಮಗೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯವರಿಗೆ ಸಂತೋಷದ ವಿಷಯ. ಈ ಒಂದು ಚಿತ್ರ ಒಂದು ಲವ್ ಸ್ಟೋರಿ ಮತ್ತು ಹಾರರ್ ಮೂವಿ ಮತ್ತು ಹಾಸ್ಯಭರಿತವಾದ ಒಂದು ಒಳಗೊಂಡಿದೆ. ಹಾಸ್ಯಭರಿತವಾದ ಚಿತ್ರವನ್ನು ಒಳಗೊಂಡಿದೆ. ಈ ಒಂದು ಚಿತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಲಬುರಗಿ ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗದ ಹೆಚ್ಚಿನ ಜನರು ನಾಳೆ ಬಿಡುಗಡೆ ಆಗಲಿರುವ ಕರ್ನಾಟಕಾದ್ಯಂತ 30 ಚಿತ್ರಮಂದಿರಗಳಲ್ಲಿ ಈ ನೀಲಿ ಚಿತ್ರವನ್ನು ಬಿಡುಗಡೆಗೊಳ್ಳಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯುವ ನಟನಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕೆಂದು ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಮುಖಾಂತರ ಅವರಿಗೆಲ್ಲ ಅವರು ಸಿನಿಮಾ ಯಶಸ್ಸಾಗಲಿ ಮತ್ತು ಇನ್ನೂ ಹೆಚ್ಚಿನ ಸಿನಿಮಾಗಳು ಅವರು ನಟನೆ ಮಾಡಲಿ. ನಮ್ಮ ಪ್ರೇಕ್ಷಕರೆಲ್ಲ ಕರ್ನಾಟಕದಾದ್ಯಂತ ಮತ್ತು ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಹೆಚ್ಚಿನ ಚಿತ್ರ ಪ್ರೇಕ್ಷಕರು ಎಲ್ಲರೂ ಆ ಒಂದು ಯುವ ನಟನಿಗೆ ನಾವೆಲ್ಲ ಪ್ರೇರಣೆಯಾಗಿ ಅವರಿಗೆ ಯಶಸ್ಸು ಸಾಧಿಸಲೆಂದು ಶುಭ ಹಾರೈಸ್ತೇನೆ. ಓಕೆ ಸರ್. ಮತ್ತೆ ಯಾರು ಸೊ ನನ್ನ ಹೆಸರು ಅಭಿಷೇಕ್ ಕಟ್ಟೋಡಿ ಅಂತ ಹೇಳ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು.
ಸೊ ಈ ಸಿನಿಮಾಕ್ಕೆ ಚಾನ್ಸ್ ಕೊಟ್ಟಿದ್ದು ನಮ್ಮ ಆತ್ಮೀಯ ಗೆಳೆಯ ಸಾಗರ್. ಈ ಸಿನಿಮಾ ಕರೆ ಮಾಡಿದ್ರು, ಒಂದು ಈ ಸಿನಿಮಾದಲ್ಲಿ ಮಾಡಿ ಅಭಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಸರಿ ಮಾಡ್ತೀನಿ ಅಂತೇಳಿ ನಾವು ಗುಲ್ಬರ್ಗದವರು ಕೆಲವು ಫ್ರೆಂಡ್ಸ್ ಇದ್ದೀವಿ, ನಾವೇ ಹೋಗ್ಬಿಟ್ಟು ಕೂದಂಗಿತ್ತು. ಈ ಸಿನಿಮಾ ಎಲ್ಲ ನಾವು ಅಚ್ಚುಕಟ್ಟಾಗಿ ನೀಟಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ನಮ್ಮೂರಲ್ಲಿ ಸುಮಾರು ಜನ ಸಿನಿಮಾ ಮಾಡಿದ್ದಾರೆ, ಬಿಗ್ ಫಿಲಿಮ್ ಆಗಲಿ ಶಾರ್ಟ್ ಫಿಲಿಮ್ ಪ್ರತಿಯೊಂದು ಸಿನಿಮಾ ಮಾಡಿದ್ದಾರೆ. ಸೊ ಆ ಸಿನಿಮಾ ಥಿಯೇಟ್ರಿಗೆ ಬರಬೇಕಂದ್ರೆ ಸುಮಾರು ಸಿನಿಮಾ ನಮ್ಮೂರಲ್ಲಿ ನಿಂತ್ಕೊಂಡಿದೆ, ನಮ್ಗೆ ಗೊತ್ತು. ಅದು ಪರ್ಟಿಕ್ಯುಲರಾಗಿ ಹೆಸರು ಹೇಳೋಕ್ಕಾಗಲ್ಲ ಸಿನಿಮಾದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನೀಲಿ ಸಿನಿಮಾ ಕಂಪ್ಲೀಟಾಗಿ ಮುಗಿದೋಗಿದೆ. ಸೊ ಟ್ರೈಲರ್ ಲಾಂಚ್ ಆಗಿದೆ, ಜನ ಎಲ್ಲ ಇಷ್ಟಪಟ್ಟಿದ್ದಾರೆ. ಸೊ ಇನ್ನು ನಾಳೆ ಮಾರ್ಚು 6ನೇ ತಾರೀಕು. ಸೊ ಎಲ್ಲರೂ ಬಂದು ಈ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಟಿಕ್ ಕಳಂತ ತಾಲೂಕು ತಡಕಲ್ ಗ್ರಾಮ, ಸಿದ್ದು ಚಿಮ್ಮನ್ ಅಂತ. ಈ ನೀಲಿ ಚಲನಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದೀನಿ. ಸಾಗರ್ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಮೂವಿಯಲ್ಲಿ. ಈ ಮೂವಿ ತರಬೇಕಂದ್ರೆ 3 ವರ್ಷ ಕಷ್ಟ ಆಗಿದೆ. ನನ್ನ ಲೆಕ್ಕಾಚಾರ ತಿಳುವಳಿಕೆ ಅಂದರೆ ತುಂಬ ಮೂವಿಗಳು ಕೋಟಿ ಗಂಟೆ ದುಡ್ಡು ಹಾಕಿ ಲಾಸ್ಟಲ್ಲಿ ಥಿಯೇಟ್ರಿಗೆ ತಂದಿಲ್ಲ. ನಮ್ಮ ಮೂವಿ ಗುಲ್ಬರ್ಗದಿಂದ ಪ್ರತಿಭೆಗಳು ಬೆಂಗಳೂರು ತನಕ ಹೋಗಿ ಕೆಲಸ ಮಾಡಿ ಮೂವಿ ಗುಲ್ಬರ್ಗ ತರಬೇಕಂದ್ರೆ ಶೆಟ್ಟಿ ಥಿಯೇಟ್ರಿಗೆ ಮಿರಾಜ್ ಥಿಯೇಟ್ರ್ ತರಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮ ಫ್ಯಾಮಿಲಿ ಕಂಟೇನು 18 ವರ್ಷದಿಂದ 60 ವರ್ಷ ತನಕ ನೋಡೋ ಮೂವಿ ಇದೆ. ಎಲ್ಲರೂ ಆಶೀರ್ವದಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಉತ್ತರ ಕರ್ನಾಟಕ ಗುಲ್ಬರ್ಗದವರಿಗೂ, ಉತ್ತರ ಕನ್ನಡದವರಿಗೂ, ರಾಜ್ಯದಂಥವರಿಗೂ ಈ ಮೂವಿ ಕೇಳ್ಕೊತೀನಿ.